ಈ ತಿಂಗಳು ನಮ್ಮ ಪ್ರಕಾರ ಇನ್ನೊಂದು 20 ದಿವಸ. ಇನ್ನೊಂದು 20 ದಿವಸ ಹಬ್ಬ ಇನ್ನೊಂದು ಕಟಿಂಗ್ ಬರ್ಬೋದು ಮತ್ತೆ ಹುಣ್ಣಿಮೆವರೆಗೂ. ಹುಣ್ಣಿಮೆವರೆಗೂ ನೋಡೋಣ ಅಂತ ಸುಮ್ಮನೆ ಆಗಿದೀವಿ. ರೇಟ್ಗಳು ಸ್ವಲ್ಪ ಏರುಪೇರು ಆಗ್ತಾ ಇದಾವಲ್ಲ. ಈ ಸಸಿನೇ 2 ರೂಪಾಯಿಗೆ ಒಂದು ಸಸಿ. ಈಗ ಕಮ್ಮಿ ಅಂದ್ರೆ ಇದಕ್ಕೊಂದು 10,000 ರೂಪಾಯಿ 10,000 ಸಸಿ ಬಿದ್ದೈತೆ. 25,000 ರೂಪಾಯಿ ಸಸಿದೇ ಆಗೈತೆ. ಅದು ಬಂದಿಲ್ಲ. ಈಗ ಅದನ್ನ ದೀಪಾವಳಿ ಕಾಯ್ತಾ ಇದೀರಾ? ದೀಪಾವಳಿ ನಿರೀಕ್ಷೆ ಇಟ್ಕೊಂಡಿದೀವಿ. ದೇವ್ರು ಕೊಟ್ರೆ ಕೊಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಅವಾಗ ಏನಾದ್ರು ಮಳೆ ಬಂದ್ರೆ, ದಸರಾ ಟೈಮ್ನಾಗ ಮಳೆ ಬಂದ್ರು ಅರ್ಧ ಹೂ ಹೋಗ್ಬಿಡ್ತತೆ. ಮಣ್ಣು ನೋಡಿದ್ರೆ ಯಾರು ತಗೊಂಬಲ್ಲ. ಹೌದು, ಯಾಕಂದ್ರೆ ಇಲ್ಲಿ ಈ ಕಡೆಯಿಂದ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸಾಲಿಂದ ಸಾಲಿ ಕೂಡಿರೋದು ಹೂವಿಂದ. 4 ಕಡೆ ಗ್ಯಾಪ್ ಇದೆ ನೋಡ್ರಿ. ಹೌದೌದೌದು, ಕಮ್ಮಿ ಆಗುತ್ತೆ. 20-30 ಆಗ್ಬಿಡ್ತದೆ. ಅವಾಗ ಕೆಲವು ಎಷ್ಟೋ ಜನ ಮಾರ್ಕೆಟ್ನಾಗ ಬಿಟ್ಟು ಬಂದಿರೋರು ಇದಾರೆ. ಗಂಟೆಗಳು ತಗೊಂಡೋಗಿ ಮೊಗ್ಗೆಲ್ಲ ಹಿಂಗೆ ನೋಡಿ ಸುಟ್ಟಂಗ ಆಗುತ್ತೆ ಒಂದೊಂದು. ಈ ಮೊಗ್ಗು ಬರಲ್ಲ. ಓಕೆ. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಕಸವರಟ್ಟಿಯಲ್ಲಿ ರೈತರು ಚೆಂಡು ಬೆಳೆದಿದ್ದಾರೆ. ಈ ಚೆಂಡು ಯಾವ ತರ ಬೆಳೆದ್ರು, ಏನಾಯ್ತು, ರೇಟ್ ಎಷ್ಟು, ಖರ್ಚೆಷ್ಟು, ಇವ್ರು ಮಾಡ್ತಿರೋ ಕೆಲ್ಸಕ್ಕೆ ಔಟ್ ಆಗುತ್ತೋ ಇಲ್ಲ ಅಂತ ಹೇಳಿ ಇಲ್ಲಿ ರೈತರಿದ್ದಾರೆ. ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಸ್ನೇಹಿತರೆ, ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ ಅಣ್ಣವ್ರೆ, ಈಗ ಏನ್ ನಿಮ್ ಹೊಲದಲ್ಲಿ ಸೇವಂತಿಗೆ ಬೆಳೆದಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡುವಂತ್ರಿ. ನಿಮ್ದು ಹೆಸರು, ಊರು ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ. ನಮ್ದು ಜಾಮನಹಳ್ಳಿ ಪಂಚಾಯತಿ ಕಾಸವರಟ್ಟಿ ಅಂತ. ಓಕೆ, ನಿಮ್ಮ ಅಣ್ಣ ಹೆಸರು? ಅಣ್ಣವ್ರೆ, ನಮ್ಮ ಹೆಸರು ಪ್ರಕಾಶ್ ರೆಡ್ಡಿ ಅಂತ. ಓಕೆ ಅಣ್ಣ, ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ? ಚೆಂಡು ಎಷ್ಟು ಎಕರೆಗೆ ಹಾಕಿದ್ರ? ನಮ್ದು ಇಲ್ಲಿ 2 ಎಕರೆ ಇದೆ. ಓಕೆ, ಅದು 1/4 ಎಕರೆ 1 ಎಕರೆ ಚೆಂಡು ಹಾಕಿದೀನಿ. ಓಕೆ ಅಣ್ಣ, ಇದು ಚೆಂಡು ಇಲ್ಲಿಗೆ ಪ್ರೆಸೆಂಟ್ ಎಷ್ಟು ದಿವಸ ಆಯ್ತು ಅಣ್ಣ ಹಾಕಿ? ಪ್ರೆಸೆಂಟ್ 2.5 ತಿಂಗಳಾಗಿದೆ. 2.5 ತಿಂಗಳಾಗಿದೆ. ಓಕೆ ಅಣ್ಣ, ಈ ಚೆಂಡು ಹೊಲ ತುಂಬಾ ಚೆನ್ನಾಗಿದೆ. ಈಗ ಇಲ್ಲಿಗೆ ಪ್ರೆಸೆಂಟ್ ಎಷ್ಟು ಕಟಿಂಗ್ ಆಗೈತೆ ಅಣ್ಣ? ಈಗ ಅಂದಾಜು ನಾವು ಒಂದು ಕಟಿಂಗ್ ಫುಲ್ ಆಗಿದೆ. ಅಲ್ಲಿಂದ ತೆಳ್ಳಗೆ ಬಿಡಿಸಿದೀವಿ. ಓಕೆ, 2 ಕಟಿಂಗ್ ಲೆಕ್ಕ. 2 ಕಟಿಂಗ್ ಲೆಕ್ಕ. ಓಕೆ ಅಣ್ಣ, ಇದು ಜಮೀನು ಯಾವ ತರ ಜಮೀನು ಅಣ್ಣ? ಇದಂದ್ರೆ ಎರೆ ಜಮೀನು. ಓಕೆ, ಈ ಎರೆ ಜಮೀನಲ್ಲಿ ಏನ್ ಬೆನಿಫಿಟ್ ಇರುತ್ತೆ ಅಣ್ಣ ನಿಮ್ಗೆ ಅನಿಸ್ತಂಗೆ? ಬೆನಿಫಿಟ್ ಏನಂದ್ರೆ, ಗೊಬ್ಬರ ಹಾಕಿದ್ರೆ ಎಲ್ಲ ಹೊಲಗಳು ಬೆಳೀತವೆ. ಆದ್ರೆ ಕೆಂಪು ನೆಲಕ್ಕೆ ಕೆಂಪು ನೆಲಕ್ಕೂ ಚೆನ್ನಾಗ್ ಬರ್ತದ ಅಂತಾರೆ. ನಾವು ಇವಾಗ 3 ವರ್ಷದಿಂದ ಚೆಂಡು ಬೆಳಿತಾ ಇದೀನಿ. ಓಕೆ, 3-4 ವರ್ಷದಿಂದ. ನಮ್ಗೆ ಒಂದ್ ಸ್ವಲ್ಪ ಪರವಾಗಿಲ್ಲ ಅನಿಸ್ತತೆ. ರೇಟ್ ಸಿಕ್ಕರೆ ಒಂದ್ ಸ್ವಲ್ಪ ಕೆಲಸ ಕಮ್ಮಿ, ಔಷಧಿ ಕಮ್ಮಿ. ರೇಟ್ ಸಿಕ್ಕರೆ ಉಳ್ಕಂತೀವಿ, ಇಲ್ಲ ಅಂದ್ರೆ ಲಾಭ ಹಾಕಿದ ಬಂಡವಾಳನು ಬರುತ್ತೆ. ಹಂಗಾಗಿ ಜನ ಕಮ್ಮಿ ಅಲ್ಲ, ನಾವು ಇರೋದು 3. ಹಂಗಾಗಿ ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಅಣ್ಣ ರೀ, ಚೆಂಡು ಇದು ಸಾಲಿಂದ ಸಾಲಿಗೆ ಎಷ್ಟು ಅಂತರ ತಗೊಂಡಿದ್ರಣ್ಣ? ಸಾಲಿಂದ ಸಾಲಿಗೆ 4 ಅಡಿ ಐತೆ. 4 ಅಡಿ. ಗಿಡದಿಂದ ಗಿಡಕ್ಕೆ ಎಷ್ಟು ಅಡಿ ಇಟ್ಟಿರೋ, ಯಾವ ತರ ಲೆಕ್ಕಣ? ಇದು ಒಂದು ಪಾಯಿಂಟ್ ಡ್ರಿಪ್, ಒಂದು ಪಾಯಿಂಟ್ಗೆ 1 ಅಡಿ ಪಾಯಿಂಟ್ ಇರ್ತದೆ. 1 ಅಡಿಗೆ 1 ಸಸಿ ಹಾಕಿದೀವಿ. ಅದು 1/4 ಇಂಚಿಗೆ 1/4 ಅಡಿಗೆ ಒಂದು ಏನು ನೀರು ಬೀಳುತ್ತಾ ಅಲ್ಲಿಗೆ ಹಾಕಿದ್ರೆ? ಅಲ್ಲಿಗೆ 1 ಸಸಿ ಹಾಕಿದ್ವಿ. ಒಂದೊಂದ್ ಸಸಿ ಹಾಕಿರಲ್ಲ ಅಣ್ಣ? ಬೋದ್ ಎರಸಿದ್ರ ಸುಮ್ನೆ ಕುಂಟೆ ಸಾಲ ಹೊಡೆದಿರದ? ಇಲ್ಲ, ಫಸ್ಟ್ಗೆ ನಾವು ಬೇಸಾಯ ಮಾಡಿ ಕುಂಟೆ ಹೊಡೆದಾದ್ಮೇಲೆ ಸಾಲು ಎಬ್ಬರಿಸ್ತೀವಿ. ಓಕೆ, ಸಾಲು ಎಬ್ಬರಿಸಿ ಸಾಲೊಳಗೆ ಡ್ರಿಪ್ ಹಾಕ್ತೀನಿ. ಓಕೆ, ಸಾಲೊಳಗೆ ಡ್ರಿಪ್ ಹಾಕ್ಬಿಟ್ಟು ನೀರು ಸ್ಟಾರ್ಟ್ ಮಾಡ್ಕೊಂಡು ಸಸಿ ಬಿಡ್ತೀವಿ ನಾವು. ಓಕೆ ಅಣ್ಣ, ಇದು ಸಸಿ ಎಲ್ಲಿಂದ ತಂದಿದ್ರಿ, ಎಷ್ಟು ದಿವಸ ತಂದಿದ್ರಣ್ಣ? ನಾವು ಚಳ್ಳಕೆರೆಗೆ ತಂದಿದ್ವಿ. ಒಂದ್ ಸ್ವಲ್ಪ ಈ ವರ್ಷ ಸಣ್ಣ ಸಸಿ ಕೊಟ್ಟಿದ್ರು. ದಸರಾಗ ಸ್ವಲ್ಪ ಬಾಳ ಬರ್ಲಿಲ್ಲ ಹೂವ. ಓಕೆ, ಈ ತರ ಬಂದಿದ್ರೆ ನಮ್ದು ಅವಾಗ್ಲೇ ಬಂಡವಾಳ ಬಂದ್ಬಿಡೋದು. ಈ ವೆದರ್ಗೆ ಹೆಚ್ಚು ಕಮ್ಮಿ ಒಂದ್ ಸ್ವಲ್ಪ ಕೂಲ್ಡ್ ವಾತಾವರಣ ಇತ್ತು ಅವಾಗ. ನಾವು ಸಸಿ ಹಾಕಿ 2-3 ದಿವಸಕ್ಕೆ ಮಳೆ ಹಿಡ್ಕೊಂಡ್ಬಿಡ್ತು. ಮಳೆ ಹಿಡ್ಕೊಂಡು ಬೆಳವಣಿಗೆ ಬರ್ಲಿಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಲೇಟ್ ಆಯ್ತು ದಸರಾಕ್ಕೆ ಹೂ ಬರಕ್ಕೆ. ನಾವು ಅಳುತ್ತಾ ಇಲ್ಲ ಅಂದ್ಕೊಂಡಿದ್ವಿ, ಬಂತು. ಒಂದು 1/4% ಬಂತು ಅವಾಗ. ಓಕೆ ಅಣ್ಣ, ಇದು ಅವ್ರು ಎಷ್ಟು ದಿವಸದ ಸಸಿ ಕೊಡ್ತಾರೆ ಹೆಂಗೆ?
ಇದು 22 ದಿವಸ 23 ದಿವಸ ಸಸಿ ಕೊಡ್ತಾರೆ ಅವ್ರು ಕೊಡ್ತಾರೆ. ಅಣ್ಣ ನೀವು ತಂದಾಗ ಏನ್ ರೇಟ್ ಇತ್ತು ಒಂದ್ ಸಸಿ? ಸಸಿ ಅವರು 3 ರೂಪಾಯಿ ಹೇಳ್ತಾರೆ, 2.5 ರೂಪಾಯಿಗೆ ಒಂದ್ ಸಸಿ ಕೊಟ್ಟಿದ್ದಾರೆ. ಓಕೆ, ಒಂದ್ ಸಸಿ 2 ರೂಪಾಯಿ. ಓಕೆ ಅಣ್ಣ, ಇದು ಚೆಂಡು ಲಾರ್ಜ್ ಈ ತರ ಕ್ವಾಂಟಿಟಿ ಹಾಕ್ಬೇಕಾರೆ ಈ ಕಡೆ ಇದೆಲ್ಲ ಹಳದಿ ಓಡುತ್ತಾ? ರೆಡ್ ಕಲರ್ ಓಡುತ್ತೆ, ಅಂದ್ರೆ ಜಾಸ್ತಿ ಹಾಕಲ್ಲ, ಒಂದ್ ಸ್ವಲ್ಪ ಕಮ್ಮಿನೇ ಹಾಕೋದು. ಸ್ವಲ್ಪ ಮಾತ್ರ ಸ್ವಲ್ಪ ಹಾಕ್ತಾರೆ. ಇದು ಎಲ್ಲ ಕಲರ್ ಇದೆ ಓಡೋದು? ಎಲ್ಲ ಕಲರ್ ಓಡುತ್ತೆ, ಬಟ್ ಈ ವರ್ಷ ಅದು ಒಂದು 20 ರೂಪಾಯಿ ಜಾಸ್ತಿ ರೇಟ್ ಇತ್ತು. ಅದು ಈ ವರ್ಷ ಒಂದು 20 ರೂಪಾಯಿ ಕಮ್ಮಿ ಇತ್ತು ಇದು. ಓಕೆ, ಅದು 70 80 ಇದ್ರೆ ಇದು 50 60 70 ಇರುತ್ತೆ. ಓಕೆ, ದಸರಾದಾಗ ಏನ್ ರೇಟ್ ಆಗಿತ್ತು ಅಣ್ಣ? ದಸರಾದಾಗ 60 70. 60 70. ಓಕೆ ಅಣ್ಣ, ಈ ಒಂದ್ಸರಿ ಗಿಡ ನಾಟಿ ಮಾಡಾದ್ಮೇಲೆ ತಳಗೊಬ್ಬರ ಏನಾರು ಹಾಕೊಂಡಿದ್ರ, ಸೆಂಟರ್ನ ಗೊಬ್ಬರ ಕೊಡ್ತೀರಾ? ಔಷಧಿ ಗೊಬ್ಬರದ ಬಗ್ಗೆ ಸಸಿ ಹಾಕಿ ಒಂದು 8-10 ದಿವಸಕ್ಕೆ ಬುಡಕ್ಕೆ ಒಂದ್ ಸ್ವಲ್ಪ ಗೊಬ್ಬರ ಕೊಡ್ತೀವಿ. ಏನ್ ಗೊಬ್ಬರ? DAP. ಓಕೆ, DAP ಇದಕ್ಕೆ ಎಲ್ಲದಕ್ಕೂ 2 ಪ್ಯಾಕೆಟ್ ಕೊಟ್ಟಿದ್ದೆ. ಬಡ್ಡಿಗೆ ಒಂದ್ ಸ್ವಲ್ಪ ಓಕೆ 2 ಪ್ಯಾಕೆಟ್ ಕೊಟ್ಟು ಮತ್ತೆ ಕುಂಟೆ ಹೊಡ್ಸಿದ್ವಿ. ಓಕೆ, ಫಸ್ಟ್ಗೆ ಒಂದ್ಸತ್ತೆ ಗೊಬ್ಬರ ಹಾಕಿದ್ಮೇಲೆ ಔಷಧಿ ಹೊಡೆದೆ. ಔಷಧಿ ಹೊಡೆದಾದ್ಮೇಲೆ ನೀರ್ ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಕಳೆ ಪಳೆ ಇರೋದೆಲ್ಲ ಹೋಗುತ್ತಂತ ಹೇಳಿ ಬೇಸಾಯ ಬೋದ್ ಬರಂಗ್ ಬೇಸಾಯ ಮಾಡ್ಬೇಕು. ಇಲ್ಲ ಅಂದ್ರೆ ಸಸಿ ಹತ್ಲಾಗೆ ಮಳೆಗೆ ಗಾಳಿಗೆ ಉಳ್ಳುತ್ತೆ. ಬಡ್ಡೆಗೆ ಮಣ್ಣು ಬಂದ್ಬಿಟ್ರೆ ಬಿಗಿ ಇರುತ್ತೆ, ಮಳೆಗಾಲದಾಗ ಸಸಿನೂ ಬೀಳಲ್ಲ. ಕೊನೆಗಳಿಗೆಲ್ಲ ಬೇರ್ ಬರುತ್ತಲ್ಲ, ಬಡ್ಡೆಯಿಂದ ಮೇಲೆ ಒಂದ್ ಸ್ವಲ್ಪ ಬೇರ್ ಇಳ್ಕೊಂಬತ್ತೆ. ಅವಾಗ ಗಿಡಕ್ಕೆ ಗಟ್ಟಿ ಆಗುತ್ತೆ. ಒಟ್ಟು ಬಡ್ಡಿಗೆ ಮಣ್ಣು ಬರ್ಬೇಕು. ಈ ಬೋದ್ ಹಾಕ್ಬಿಟ್ಟು ಬೋದ್ ಮೇಲೆ ಸಸಿ ಹಾಕ್ಬಿಟ್ರೆ ಏನಾಗುತ್ತೆ, ಎಲ್ಲ ಗಿಡ ಉಳ್ಳಿ ಬಿಡ್ತಾವ. ಸಾಲ್ ಹೊಡೆದೇ ಹಾಕ್ಬೇಕಿದು. ಸಾಲ್ ಹೊಡೆದೇ ಹಾಕೋದು ಉತ್ತಮ ಅಂತ ನಿಮ್ಮ? ಸಾಲ್ ಹೊಡೆದ್ ಹಾಕಿದ್ರೆ ಮತ್ತೆಲ್ಲ ಮಣ್ಣೆಲ್ಲ ಬೀಳುತ್ತಲ್ಲ ಬಡ್ಡಿಗೆ, ಅವಾಗ ಗಟ್ಟಿ ಬರುತ್ತೆ, ಬೇರುಗಳು ಚೆನ್ನಾಗಿ ಇಳ್ಕೊಂತ, ಮೇಲಿದ್ದ ಕೆಳಗೆ ಇಳ್ಕೊಂತ ಬೇರು. ಹಂಗಾಗಿ ಸಾಲ್ ಹೊಡೆದು ಸಸಿ ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ. ನಾನು 4-5 ವರ್ಷದ ಅನುಭವ ತಟ್ಟಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ. ಓಕೆ ಅಣ್ಣ, ಈ ಚೆಂಡು ಹೂವಲ್ಲಿ ನೀವು ನೋಡಿರೋ ಪ್ರಕಾರ ಯಾವ್ದಾದ್ರು ರೋಗ ಬರುತ್ತೆ ಎಫೆಕ್ಟಿವ್ ಆಗಿ, ಅಥವಾ ರೋಗ ಬರುತ್ತೆ, ರೆಕ್ಕೆ ರೋಗ ಬರುತ್ತೆ. ಓಕೆ, ಇಲ್ಲ ಮೊಗ್ಗೆಲ್ಲ ಹಿಂಗೆ ನೋಡಿ ಸುಟ್ಟಂಗ ಆಗುತ್ತೆ ಒಂದೊಂದು. ಈ ಮೊಗ್ಗು ಬರಲ್ಲ. ಓಕೆ, ಅದಕ್ಕೆ 1-2 ಸತಿ ಔಷಧಿ ಕೊಡ್ಬೇಕು. ಹಸುರೊಳೆ ಬೀಳುತ್ತೆ, ಹಸುರೊಳೆ ಮೊಗ್ಗಿಗೆ ಹಸುರೊಳೆ ಬಿದ್ರೆ ಮೊಗ್ಗು ಕಡಿಯುತ್ತೆ. ಮೊಗ್ಗು ತಿಂದ್ರೆ ಮೊಗ್ಗು ಅಲ್ಗೆ ಇದಾಗುತ್ತೆ, ಮುಟ್ರು ಬರುತ್ತೆ. ಓಕೆ, ಅದ್ರಲ್ಲಿದ್ದ 1-2 ಸತಿ 1-2-3 ಸತಿ ಹೊಡಿಬೇಕು, ತೆಳ್ಳಗೆ ಹೊಡಿಬೇಕು, ಜಾಸ್ತಿ ಏನ್ ಕೇಳಲ್ಲ. ಅಣ್ಣ, ಇದು ನೀವು ಸಸಿ ತಂದು ನಾಟಿ ಮಾಡಿ ಎಷ್ಟು ದಿವಸ ಆದ್ಮೇಲೆ ಹೂ ಸ್ಟಾರ್ಟ್ ಆಗುತ್ತಣ್ಣ? ಚೆನ್ನಾಗ್ ಬಂತು ಅಂದ್ರೆ ಕರೆಕ್ಟ್ ಇದು 45 ದಿವಸದಿಂದ 50 ದಿವಸದೊಳಗೆ ಕಟಿಂಗ್, 50 ದಿವಸ ಕಟಿಂಗ್ ಬಂದ್ಬಿಡ್ಬೇಕು. ವೆದರ್ ಏರುಪೇರು ಆದ್ರೆ ಒಂದು 5-6 ದಿವಸ ಲೇಟ್ ಆಗುತ್ತೆ. ಓಕೆ, ನಾವು ಹೋದ ವರ್ಷ ಹಾಕಿರೋ ಸಸಿಗೆ ಕರೆಕ್ಟ್ 45 ದಿವಸಕ್ಕೆ ನಾವು ಕಟಿಂಗ್ ಮಾಡ್ಬಿಟ್ಟಿದ್ವಿ. ಈ ವರ್ಷ 50 ದಿವಸ ಆಯ್ತು, 55 ದಿವಸ ಆಯ್ತು ಕಟಿಂಗ್ ಮಾಡಕ್ ಬಂದು. ಮಾಮೂಲು 45 ದಿವಸದಿಂದ 50 ದಿವಸದೊಳಗೆ ಕಟಿಂಗ್ ಮಾಡ್ಬೋದು. ಓಕೆ ಅಣ್ಣ, ಇದು ಚೆಂಡು ಹೂವು ನೀವು ನೋಡಿರೋ ಪ್ರಕಾರ ಯಾವ ದಿನಮಾನದಲ್ಲಿ ಹಾಕಿದ್ರೆ, ಈ ಮಳೆಗಾಲ ನಾರ್ಮಲ್ ಹಾಕದೆ ಜನ ಇದನ್ನ ಶ್ರಾವಣ ಮತ್ತೆ ಏನು ದಸರಾ ಹಬ್ಬ ದೀಪಾವಳಿ ಲೆಕ್ಕದಾಗ ಹಾಕ್ತಾರೆ. ಈ ಟೈಮಲ್ಲಿ ವಾತಾವರಣ ಹೆಂಗಿದ್ರೆ ಚೆನ್ನಾಗಿ ಇವಕ್ಕೆ ಈ ಚೆಂಡು ಚೆನ್ನಾಗ್ ಬರೋದು? ಇವಾಗ ಸಸಿ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಇನ್ನೇನು 2 ತಿಂಗಳು ಹೋಗ್ಬೇಕು ಅದು. ಹೀಗಾಗಿ ಬೇಸಿಗೆ ಬರುತ್ತದು. ಡಿಸೆಂಬರ್ ಸ್ಟಾರ್ಟ್ ಆದ್ಮೇಲೆ. ಮಳೆಗಾಲದಲ್ಲ ಚೆನ್ನಾಗ್ ಬರುತ್ತೆ ಈಗ? ಏನ್ ನಿಮ್ದು ಬಂದೈತಿ ಈ ತರ? ಮಳೆಗಾಲದಲ್ಲಿ ಚೆನ್ನಾಗ್ ಬರುತ್ತೆ. ಏನಂದ್ರೆ ಹೂವ ಮಣ್ಣು ಹೊಡಿಯುತ್ತೆ. ಈಗ ಮಣ್ಣು ಮಳೆ ಬಂದ್ರೆ ಮುಂಗಾರಿಲಿ ಸೈಡಿಗೆ ಮಣ್ಣು ಹೊಡೆದು ಇದಾಗುತ್ತೆ. 2 ಸತ್ತೆ ಅದೇ ಅಷ್ಟೇ, ಇನ್ನೇನಿಲ್ಲ. ಓಕೆ ಅಣ್ಣ, ಇವಾಗ ನಾವು ರೇಟ್ ಎಲ್ಲ ಚೆನ್ನಾಗಿದ್ದಾಗ ಕರೆಕ್ಟ್ ಟೈಮ್ ಕಟ್ ಮಾಡ್ತಿರ್ತೀವಿ ಅನ್ಕೊಳ್ಳಿ ಹೂವನ್ನ. ಎಷ್ಟು ದಿವಸ ಗ್ಯಾಪ್ ತಗೊಂಬತ್ತೆ? ಹೂವು ಈ ಕಡೆಯಿಂದ ಒಂದ್ಸರಿ 2 ದಿವಸಕ್ಕೆ ಎಲ್ಲ ಕ್ಲೀನ್ ಮಾಡಿವಿ ಅನ್ಕೊಳ್ರಿ, ಎಷ್ಟು ದಿವಸ ಗ್ಯಾಪ್ ತಗೊಳುತ್ತೆ? ಮತ್ತೆ ಒಂದ್ 4-5 ದಿವಸಕ್ಕೆ ಮತ್ತೆ ಹೂವು ಬಂದ್ಬಿಡುತ್ತೆ. ಹಿಂದ್ಗುಂಟಲೆ ಬಂದ್ಬಿಡುತ್ತೆ. ಈಗ ಈ ಮೊಗ್ಗು ಬಂದಿರೋದ್ ಬಿಟ್ರೆ ಇದು 3-4 ದಿವಸಕ್ಕೆ ಈ ತರ ಆಗ್ಬಿಡ್ತತ್, ಅದು ಈ ತರ ಅಳಿಬಿಡ್ತತ್. ಓಕೆ, 3 ದಿವಸಕ್ಕೆ ಬಂದ್ಬಿಡ್ತತ್ ಇದು ಹೂವು. ಓಕೆ ಅಣ್ಣ, ಇವಾಗ ನೀವು ಒಂದ್ಸರಿ ಕಟಿಂಗ್ ಐತಿ, ಕಟಿಂಗ್ ಆಗ್ಬೇಕು ಅಂತ ಹೇಳಿದ್ರಿ. ಇವಾಗ ನೆಕ್ಸ್ಟ್ ನೀವು ದೀಪಾವಳಿ ಹಬ್ಬಕ್ಕೆ ರೇಟ್ ಹಾಕ್ಬೋದು, ಅವಾಗ ರೇಟ್ ಆ ಟೈಮ್ಗೆ ಕಟಾವ್ ಮಾಡೋಣ ಅಂತ ಇದೀರಾ. ಒಂದ್ಸರಿ ಹೂ ಕಟಾವ್ ಮಾಡಕ್ಕೆ ಈಗಿನ ದಿನಮಾನದಲ್ಲಿ ಎಷ್ಟು ಖರ್ಚು ಬರುತ್ತೆ ನಿಮ್ದು ಈಗಿರೋ ಪ್ಲಾಟ್ಗೆ? ಕೂಲಿಯರ್ದಾಗಿರ್ಬೋದು, ನಿಮ್ ಬಾಡಿಗೆ ಆಗಿರ್ಬೋದು.
ಈಗ ಇದನ್ನೆಲ್ಲ ಕೀಳ್ಬೇಕಂದ್ರೆ ಒಂದ್ 20 ಆಳು ಆಗುತ್ತೆ. 20 ಆಳು. ಓಕೆ ಅಣ್ಣ, ನೀವು ಲೂಸ್ ತಗೊಂಡು ಮಾರ್ತೀರಾ ಕಟ್ ಇದ್ ಮಾಡ್ತೀರಾ? ಇಲ್ಲ, ನಮ್ಗೆ ಕಟ್ಟಿನೂ ಮಾರಿದೀವಿ, ಲೂಜುನು ಮಾರಿದೀವಿ. ಹಾ ಹಾ. ಅಕಸ್ಮಾತ್ ಮಾರ್ಕೆಟ್ನಾಗ ಬೈ ಚಾನ್ಸ್ ಒಂದ್ 10-20 ರೇಟ್ ಕಮ್ಮಿ ಆಯ್ತಪ್ಪ ಅಂದ್ರೆ ನಾವು ಲೇಬರ್ ನಿಟ್ಟು ಮತ್ತೆ ಏರಿಸ್ತೀವಿ. ಓಕೆ. ಏರಿಸಿ ಮತ್ತೆ ಮಾರ್ಕೆಟಿಗೆ ತಗೊಂಡ್ ಹೋಗ್ತೀವಿ. ಒಂದ್ ಸ್ವಲ್ಪ ರೇಟ್ ನಮ್ ರೇಟಿಗೆ ಬಂದ್ರೆ ನಾವ್ಗೆ ಲೂಜ್ ಕೊಡ್ತೀವಿ. ಓಕೆ ಅಣ್ಣ, ನೀವು ಜಾಸ್ತಿ ಇಲ್ಲೇ ದುರ್ಗದ ಮಾರ್ಕೆಟ್ ಅಥವಾ ಬೇರೆ ಎಲ್ಲಾರು ಕಳಿಸ್ತೀರಾ? ದುರ್ಗನೇ ಜಾಸ್ತಿ. ದುರ್ಗನೇ ಜಾಸ್ತಿ. ದುರ್ಗ ಜಾಸ್ತಿ. ಓಕೆ ಅಣ್ಣ, ಹೂವು ಈಗ ಏನ್ ಕ್ವಾಲಿಟಿ ಇದೆ? ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತ ಎಲ್ಲ ಕ್ವಾಲಿಟಿ ಬಂದಿದಾವ ಅಥವಾ ಇದು ಚೆನ್ನಾಗಿತ್ತದ ಹೆಂಗೆ ಅನ್ಸುತ್ತೆ? ಇದು ಪರವಾಗಿಲ್ಲ, ನಮ್ದು ಮಾರ್ಕೆಟ್ನಾಗ ನಮ್ದು ಕ್ವಾಲಿಟಿ ನಡೀತದೆ. ಕ್ವಾಲಿಟಿ ನಡಿ ಚೆನ್ನಾಗೈತೆ. ಜರಿಯಲ್ಲ ಯಾರು ಜರಿ ಅಲ್ಲ. ಓಕೆ ಅಣ್ಣ, ಇದು ಹೂವಿಂದ ತಳಿ ಕಂಪ್ನಿ ಹೆಸರು ಏನಾರು ಹೇಳಿದ್ರೆ ಯಾವ್ದು ಅಂತ ಹೇಳಿ ಏನಾರು ಗೊತ್ತಾ? ಇದು ರಾಯಲ್ ಕಂಪ್ನಿ ಅಂತ. ರಾಯಲ್ ಅಂತ. ಓಕೆ. ನಾವು ದಸರಾದಾಗ ಬರ್ತತ ಇಲ್ಲವು ಅಂದ್ಕೊಂಡಿದೀವಿ, ಬಂತು ಬಟ್ ಲೇಟ್ ಆಗಿ ಬಂತು. ಅವ್ರೇನ್ ಹೇಳಿದ್ರು ಕಂಪ್ನಿಯವರು, ಇಲ್ಲ ವೆದರ್ ಕೂಲ್ಡ್ ಇದೆ, ಬರುತ್ತೆ ಹೂವು ಬೇಜಾನ್ ಬರುತ್ತೆ, ಸ್ವಲ್ಪ ಒಂದ್ 5-10 ದಿವಸ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಮ್ಗ ಅವ್ರು ಹೇಳೋ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನಮ್ಗೆ ಕರೆಕ್ಟ್ ಹೂವು ಬಂದ್ರೆ ನಮ್ ಟೈಮಿಗೆ ಈಗ ನಮ್ ದಸರಾಕ್ಕೆ ಬರ್ಬೇಕಂತ ಹೇಳಿ ನಾವು ಕರೆಕ್ಟ್ ಈಗ 1ನೇ ತಾರೀಕು ಹಾಕಿದ್ರೆ ಮತ್ತೆ 1ನೇ ತಾರೀಕಿನಿಂದ ಮತ್ತೆ 1.5 ತಿಂಗಳು ಕರೆಕ್ಟ್ ಹೂವು ಬರ್ಬೇಕಂತ ಹಾಕಿರ್ತೀವಿ. 5-10 ದಿವಸ ಲೇಟ್ ಆಯ್ತು ಹೂವು ಬರೋದಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ನಿಮಗೆ ಕಷ್ಟ ಆಗುತ್ತೆ. ಹಬ್ಬದ ಟೈಮಿಗೆ ಬರಲಿಲ್ಲ ಅಂದ್ರೆ ಅದು ಯೂಸ್ ಇಲ್ಲ, ರೇಟ್ ಸಿಗಲ್ಲ. ಹಬ್ಬದಾಗ ಇನ್ನೊಂದ್ 2-3 ಕ್ವಿಂಟಲ್ ಜಾಸ್ತಿ ಆಗಿದ್ರೆ ಇನ್ನೊಂದು 10-15 ಸಾವಿರ ಬರೋದು. ಹೌದೌದು. ಹಂಗಾಗಿ ಇದಾಯ್ತು ಟೈಮು. ಈ ವರ್ಷ ಸಸಿ ಹಾಕಿ 2-3 ದಿವಸಕ್ಕೆ ಮಳೆ ಬಂದ್ಬಿಡ್ತಲ್ಲ, 15 ದಿವಸ ತುಫಾನು ಜುಬ್ಬಿ ಮಳೆ ಹಿಡಿದ್ಬಿಡ್ತು. ಜಿನಿ ಮಳೆ ಬಂತಲ್ಲ, ಅದ್ರಲ್ಲಿದ್ದ ಸ್ವಲ್ಪ ಗಿಡ ಬೆಳವಣಿಗೆ ಬರ್ಲಿಲ್ಲ. ಓಕೆ ಅಣ್ಣ, ಈಗ ನೋಡ್ತಾ ಇದೀನಿ ನಾನು, ಇದಕ್ಕಿಂತ ಸ್ವಲ್ಪ ಎತ್ತರ ಬೆಳೆದಿರೋ ಗಿಡ ನೋಡಿದೀನಿ, ಸ್ವಲ್ಪ ಅಡ್ಡಾರ ವೈಲ್ಡ್ ಆಗಿ ಬಂದಿರೋ ನೋಡಿದೀನಿ. ಇದು ಚೆನ್ನಾಗಿದೆ. ನಿಮ್ಗೆ ಏನ್ ಅನ್ಸುತ್ತೆ? ಇದು ಓಕೆನಾ? ನಿಮ್ಗೆ ಒಟ್ಟು ಹೂ ಬಂದ್ರೆ ಆಯ್ತಾ? ಎತ್ತರ ಬರೋದ್ರಾಗ ಏನ್ ಸುಖ ಇಲ್ಲ. ಗಿಡ ಎಷ್ಟನ್ನಿರ್ಲಿ, ಹೂ ಬರೋದ್ ಮುಖ್ಯ ಅಲ್ಲ. ನಿಮಗೆ ಬೇಕಾಗಿರೋದು ಇಳುವರಿ ಮಾಡ್ತಾ ಇರೋದು. ಸೂಪರ್ ಬಂದಿದೆ ಇಳುವರಿ ಮಾತ್ರ. ಹೌದು, ಯಾಕಂದ್ರೆ ಇಲ್ಲಿ ಈ ಕಡೆಯಿಂದ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಸಾಲಿಂದ ಸಾಲಿ ಕೂಡಿರೋದು ಹೂವಿಂದ. 4 ಕಡೆ ಗ್ಯಾಪ್ ಇದೆ ನೋಡ್ರಿ. ಹೌದೌದು. ನಾನು ಈ ವರ್ಷ 3 ಅಡಿಗೆ ಹಾಕ್ತಿದ್ದೆ, ಆದ್ರೂ ಇಷ್ಟೊಂದು ಇದು ಬರ್ತಿದ್ದಿಲ್ಲ. ಈ ವರ್ಷ 4 ಕಡೆ ಅಗಲ ಹಾಕಿದ್ರು ಸಾಲಿಂದ ಸಾಲಿಗೆ ಹಿಂಗ ಅಡ್ಡ ಹೋಗಕ್ ಬರಲ್ಲ. ಅಣ್ಣ, ಯಾವ್ದೇ ಬೆಳೆ ಆದ್ರೂ ಅಷ್ಟೇ ಒಳ್ಳೆ ದಾಯ, ಒಳ್ಳೆ ಅಂತರ ತಗೊಂಡ್ರೆ ಆಟೋಮೆಟಿಕ್ ಆಗಿ ಇಳುವರಿ ಚೆನ್ನಾಗುತ್ತೆ. ಅಗ್ಲನೇ ಇದೇ ದಾಯಕ್ಕೆ ಹಾಕ್ಬೇಕು. ನಾವು ಸೆಂಟಿನಲ್ ಬೇಸಾಯ ಮಾಡ್ಕೋಬಹುದು. ಇನ್ನ ಒಂದ್ಸತಿ ಕುಂಟೆ ಹೊಡೆದಿದ್ರೆ ಇನ್ನ ಚೆನ್ನಾಗಿರೋದು. ಗಿಡಗಳು ಅರ್ಗು ಮೂಲೆ ತುಳಿತಾವಂತ ಹೇಳ್ಬಿಟ್ಟು ಗಿಡಗಳು ಹಾಳಾಗ್ತಾವಂತ ನಾವು ಕಳೆ ಕೀಳ್ಸಿದ್ವಿ ಅಷ್ಟೇ. 2 ಸತಿ ಹೊಡ್ಸಿದೀನಿ ಕುಂಟೆ. ಅಣ್ಣ, ಇದು ಈ ಮಳೆಗಾಲದ ಟೈಮಲ್ಲಿ ಹಾಕಿದೀವಿ, ಗೊತ್ತು, ಮಳೆಗಾಲ ಟೈಮಲ್ಲಿ ಹಾಕಿದೀವಿ. ಇದಕ್ಕೆ ನೀರ್ ಏನಾರು ಜಾಸ್ತಿ ಕೇಳುತ್ತಾ? ನೀರ್ ಮೇಂಟೆನೆನ್ಸ್ ಏನಾರು ಇರ್ಬೇಕು? ತಂಪಿರ್ಬೇಕು. ತಂಪಿದ್ರೆ ಚೆನ್ನಾಗ್ ಬರುತ್ತೆ ಗಿಡ, ಮೊಗ್ಗು ಪುಷ್ಕಳವಾಗಿರುತ್ತೆ. ಈಗ ಮಳೆ ಬಂದೈತೆ, ಹಿಂಗ ಒಂದು 8-10 ದಿವಸದಿಂದ ನೀರ್ ಬಿಟ್ಟಿಲ್ಲ ಇದಕ್ಕೆ, ಇನ್ನ ಮಳೆ ಐತೆ. ಓಕೆ ಅಣ್ಣ, ಇನ್ನು ಹಬ್ಬ ಎಷ್ಟು ದಿವಸ ಐತೆ? ಹಬ್ಬಕ್ಕೆ ಎಷ್ಟು ದಿವಸ ಮುಂಚೆ, 1 ದಿವಸ 2 ದಿವಸ ಮುಂಚೆ ನೀವು ಕಟಾವ್ ಮಾಡ್ತೀರಾ? ನಾವು ಹಬ್ಬಕ್ಕೆ ಇವಾಗ ಸೋಮವಾರ ಹಬ್ಬ ಅಂತಾರೆ, ಕೆಲವು ಮಂಗಳವಾರ ಅಂತಾರೆ. ನಾವು ಶನಿವಾರ ಹೂ ಸ್ಟಾರ್ಟ್ ಮಾಡ್ತೀವಿ ಕೀಳಕ್ಕೆ. ಶನಿವಾರದಿಂದ ಸ್ಟಾರ್ಟ್ ಮಾಡ್ತೀವಿ. ಅಣ್ಣ, 1 ದಿವಸ ಮಾಡ್ತೀರಾ, 2 ದಿವಸ ಮಾಡ್ತೀರಾ, 3 ದಿವಸ ಮಾಡ್ತೀರಾ? 3 ದಿವಸನೂ ಕೀಳ್ತೀವಿ. 3 ದಿವಸ, ಯಾಕಂದ್ರೆ 1 ದಿವಸ ರೇಟ್ ವ್ಯತ್ಯಾಸ ಆಗುತ್ತೆ. ವೇರಿಯೇಷನ್ ಆಗುತ್ತೆ. ಒಂದೇ ದಿವಸ ಕಿತ್ಕೊಂಡಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಲಾಸ್ ಆಗಲ್ಲ, ಬಟ್ ರೇಟ್ ಕಮ್ಮಿ ಆಗುತ್ತೆ. 20-30 ಆಗ್ಬಿಡ್ತದೆ. ಅವಾಗ ಕೆಲವು ಎಷ್ಟೋ ಜನ ಮಾರ್ಕೆಟ್ನಾಗ ಬಿಟ್ಟು ಬಂದಿರೋರು ಇದಾರೆ, ಗಂಟೆಗಳು ತಗೊಂಡೋಗಿ. ಓಕೆ, ನೀವು ಒಂದ್ 3 ದಿವಸ ಕೀಳೋ ಪ್ಲಾನ್ ಐತೆ? ನಾವು 3 ದಿವಸ. ಈಗ ಈ ದೀಪಾವಳಿ ಅಂದ್ರೆ 1 ತಿಂಗಳು ಪೂರ ಮಾಡ್ತಾರೆ, ಒಂದೇ ವಾರ. ಹಂಗಾಗಿ ಕಿರಿದೇವಣಿಗೆ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಕಿರಿದೇವಣಿಗೆ ಎಲ್ಲ ಮಾಡ್ತಾರಲ್ಲ, ಅದ್ರಲ್ಲಿದ್ದ ನಾವು ಏನ್ ಮಾಡ್ತೀವಿ ಅಂದ್ರೆ ಬಂದಿರೋದೇ ಕೇಳ್ತೀವಿ, ದೊಡ್ಡದೇನ. ಹಂಗಾಗಿ ಇನ್ನ ಈ ತಿಂಗಳು ಮುಗಿಯೋವರೆಗೂ ಕಟಾವ್ ಮಾಡ್ತಾನೆ ಇರ್ತೀವಿ. ದೀಪಾವಳಿ ಮುಗಿತಿದ್ದಂಗ್ಲೆ ಮತ್ತೆ ಎಲ್ಲ ಬೇಸಾಯ ರೋಟ್ರು ಹೊಡೆದ್ಬಿಟ್ಟು ಮತ್ತೆ ಬೇರೆ ಬೆಳೆ ಹಾಕ್ಬೋದು. ಅಣ್ಣ, ಇನ್ನು ಎಷ್ಟು ತಿಂಗಳು ಬರ್ಬೋದು ಹೂವು? ಇವತ್ತಿಂದ ಲೆಕ್ಕ ಹಾಕೊಂಡ್ರೆ ನಾವು ಕಟಾವ್ ಮಾಡ್ತಾನೆ ಇದ್ರೆ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿ ರೇಟ್ ಇದ್ರು ಇನ್ನೆಷ್ಟು ತಿಂಗಳು ಇರುತ್ತಿದ್ದು? ಈ ತಿಂಗಳು ನಮ್ ಪ್ರಕಾರ ಇನ್ನೊಂದು 20 ದಿವಸ. ಇನ್ನೊಂದು 20 ದಿವಸ ಹಬ್ಬ, ಇನ್ನೊಂದು ಕಟಿಂಗ್ ಬರ್ಬೋದು. ಮತ್ತೆ ಉಣ್ಮೆವರೆಗೂ. ಅದಾದ್ಮೇಲೆ ಇನ್ನೇನು ಕ್ಲಿಯರ್ ಮಾಡ್ತೀರಿ? ಹಬ್ಬ ಆದ್ಮೇಲೆ ಇರುತ್ತೆ, ಬಟ್ ಈಗೆಲ್ಲ ಖಾಲಿ ಆಗ್ಬಿಡ್ತತ್ ಹೂವು. ಈಗೆಲ್ಲ ಖಾಲಿ ಆಯ್ತಂದ್ರೆ ಮತ್ತೆ ಇದ್ರೆ ರೇಟ್ ಸಿಗುತ್ತೆ,
ಮತ್ತಿರ್ಗ ಬೇರೆ ಯಾರನ್ನ ಹಾಕಿದ್ರೆ ಅವ್ರಿಗೂ ಅನುಕೂಲ. ನಾವು ಅದಕ್ಕೆ ಹಾಕ್ಬೇಕು ಅಂದ್ಕೊಂಡ್ವಿ ಬರೇ ನೆಲಕ್ಕೆ. ಈ ಕಡೆ ನೆಲಕ್ಕೆ ನೋಡೋಣ ಅಂತ ಸುಮ್ನೆ ಆಗಿದೀವಿ. ರೇಟ್ಗಳು ಸ್ವಲ್ಪ ಏರುಪೇರು ಆಗ್ತಾ ಇದಾವಲ್ಲ. ಈಗ ಸಸಿನೇ 2 ರೂಪಾಯಿಗೆ ಒಂದ್ ಸಸಿ. ಈಗ ಕಮ್ಮಿ ಅಂದ್ರೆ ಇದಕ್ಕೊಂದು 10,000 ರೂಪಾಯಿ 10,000 ಸಸಿ ಬಿದ್ದೈತೆ. 25,000 ರೂಪಾಯಿ ಸಸಿದೇ ಆಗೈತೆ. ಓಕೆ ಅಣ್ಣ, ಇದು ಓವರ್ ಆಲ್ ಈಗ ಏನ್ ನಿಮ್ ಪ್ಲಾಟಿಗೆ ಕುಂತೈತೆ, ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಇಲ್ಲಿಗ? ಒಂದು 30-35,000 ಆಗೈತೆ. 30-35,000 ಆಗೈತೆ. ಓಕೆ, ನಿಮಗೆ ಎಷ್ಟು ಬಂದಿರ್ಬೋದು ಆದಾಯ? ಒಂದು 5,000 ಹೆಚ್ಚು ಕಮ್ಮಿ ಆದ್ರೂ 50,000 ಬಂದಿದೆ. 50,000 ಬಂದೈತೆ. 45ರಿಂದ 50,000 ಬಂಡವಾಳ ಹೊರಟೈತೆ ಅಂದ್ಕೊಳ್ರಿ. ನೀವು ಹಾಕಿರೋ ಬಂಡವಾಳ ಬಂದೈತೆ. ಈಗ ನೀವು ಮಾಡಿದ ಕೆಲಸಕ್ಕೆ ಎಲ್ಲ ಕೆಲಸ ಬಿಟ್ಟು ಇದು ಮಾಡಿದ್ದಕ್ಕೆ ವರ್ಷ ಪೂರ್ತಿ ನಿಮಗೆ ಅಮೌಂಟ್ ಅದ್ರ ಮೇಂಟೆನೆನ್ಸ್ ಮಾಡ್ಬೇಕು, ರೈತರು ಬದುಕಬೇಕಂದ್ರೆ ಈಗ ಲಾಭ ಬೇಕು. ಅದು ಬಂದಿಲ್ಲ. ಈಗ ಅದನ್ನ ದೀಪಾವಳಿ ಕಾಯ್ತಾ ಇದೀರಾ? ದೀಪಾವಳಿ ನಿರೀಕ್ಷೆ ಇಟ್ಕೊಂಡಿದೀವಿ. ದೇವರು ಕೊಟ್ರೆ ಕೊಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಚೆಂಡು ಇದು ಅಂದ್ರೆ ಕೆಲಸ ಬಹಳ ಕಮ್ಮಿ. ಈ ಬಿಡಿಸೋದು ಕಮ್ಮಿ, ಬಿಡಿಸೋದು ಈಜಿ. ಏನಪ್ಪಾ ಅಂದ್ರೆ ಬಂಡವಾಳ ಹಾಕ್ಬೇಕು. ಈಗ ಎಕರೆಗೆ ಏನಿಲ್ಲ ಅಂದ್ರೆ ಒಂದು ಕಮ್ಮಿ, ಇದೊಂದು 3/4 ಎಕರೆಗೆ ಒಂದ್ ಸ್ವಲ್ಪ ಕಮ್ಮಿ ಬರುತ್ತೆ. ನಮ್ದೊಂದು 25,000 ಇದು 25ರಿಂದ 30,000 ಖರ್ಚಾಗೈತೆ. 30,000 ಖರ್ಚಾಗೈತೆ. ಹಂಗಾಗಿ ಈಗ ಬರೇ 30 ರೂಪಾಯಿ 20 ರೂಪಾಯಿ ಸಿಕ್ಕರೆ ಏನು ಉಳಿಯಲ್ಲ. ಈಗ ನಾವೇನೋ ಕರೆಕ್ಟ್ ಟೈಮ್ ದಸರಾಕ್ ಬರಂಗ ಹಾಕ್ತಿವಿ, ಏನೋ ನಮ್ದು ಬಂಡವಾಳ ಒಳ್ಳುತ್ತಂತ ಧೈರ್ಯ ಇರ್ತತೆ. ಅವಾಗ ಎಲ್ಲನ ದಸರಾ ಟೈಮ್ನಾಗ ಈ ವರ್ಷ ಮಳೆ ಇದ್ದಿಲ್ಲ, ಹಬ್ಬದ ದಿವಸ ಮಳೆ ಇದ್ದಿಲ್ಲ. ಅವಾಗ ಏನಾದ್ರು ಮಳೆ ಬಂದ್ರೆ, ದಸರಾ ಟೈಮ್ನಾಗ ಮಳೆ ಬಂದ್ರು ಅರ್ಧ ಹೂ ಹೋಗ್ಬಿಡ್ತತೆ. ಮಣ್ಣು ನೋಡಿದ್ರೆ ಯಾರು ತಗೊಂಬಲ್ಲ. ಆ ಟೈಮಲ್ಲಿ ಮಳೆ ಬಂದು ಕೆಸರು ಸಿಡಿದ್ರೆ ಮಣ್ಣು ಹೊಡಿತಲ್ಲ, ಅವಾಗ ಹೂವ ಇಳುವರಿ ನಮ್ಗೆ ಇಲ್ಲಿ ಸಿಗಲ್ಲ. ಓಕೆ, ಇದು ವಾತಾವರಣದ ಮೇಲೆ, ಮಳೆ ಮೇಲೆ, ಮಾರ್ಕೆಟ್ ಮೇಲೆ ಒಂದಲ್ಲ 4-5 ತರ ಡಿಪೆಂಡ್ ಕೃಷಿ ಜೀವನ. ಉಳಿಸ್ಕೊಂಡು ಹೋದ್ರೇನೆ ನಾವು ಬದುಕಿಲ್ಲ, ಇಲ್ಲ ಏನು ಮಾಡಕ್ಕಾಗಲ್ಲ. ಈ ದಸರಾದಾಗ ಮಳೆ ಬಂದಿದ್ರೆ ಏನು ಮಾಡಕ್ ಆಗಲ್ಲ. ಧೈರ್ಯ ಅಷ್ಟೇ, ರೈತರದ್ ಬಂಡ ಧೈರ್ಯ. ರೈತರದ್ ಇರೋದೇ ಹಿಂಗೆ ಅಲ್ಲ ಜೀವನ. ಬೆಳೆದ್ರೆ ದುನೀರು, ಇಲ್ಲ ಅಂದ್ರೆ ಇಲ್ಲ. ಈ ಈರುಳ್ಳಿ ಬೆಳೆದರೆ ಏನ್ ಮಾಡ್ತೀವಿ, ರೇಟ್ ಇಲ್ಲ. ಅಣ್ಣ, ಈರುಳ್ಳಿ ಹೆಂಗ್ ತಗಂತದ ಪಾಕೆಟ್ ಇಲ್ಲಿ ಹಳ್ಳಿಗಳಿಗೆ? ಅವರೇಜ್ 500 ರೂಪಾಯಿ, 400 ರೂಪಾಯಿ. ಕ್ವಾಲಿಟಿ ಇರೋದು ಮಾತ್ರ? ಕ್ವಾಲಿಟಿ. ಸಾರಸೆಟ್ ಆಲ್ಮೋಸ್ಟ್ ಆಲ್ ಎಲ್ಲ ಜನ ರಾಶಿಗಳು ಹಾಕೊಂಡಾರ ಊರೂರಾಗೆ, ಹೊಲಗಳಾಗೆ, ಕಣಗಳಾಗೆ. ಬಾಳ ಐತಿ ನಮ್ಮ ಮಾಲು, ಬಾಳ ಐತೆ. ಹೌದೌದು, ರೇಟ್ ಇಲ್ಲ. ನೀವ್ ಹಾಕಿದ್ರ ಈರುಳ್ಳಿ? ಇಲ್ಲ, ನಮ್ದೇನು ಈರುಳ್ಳಿ ಇಲ್ಲ. ನಮ್ದಿದೆ ಸ್ವಲ್ಪ ಜಮೀನು, ಹಂಗಾಗಿ ನಾವು ಬೇರೆ ಬೆಳೆ ಏನು ಇಡಲ್ಲ. ಸ್ನೇಹಿತರೆ, ನೋಡಿದ್ರಿ ಅಣ್ಣವರು ಚೆಂಡು ಹಾಕಿ ಬೆಳೆದಿದ್ದಾರೆ. ಅವ್ರದ್ದು ಎಷ್ಟು ಖರ್ಚಾಗೈತೆ, ಏನು ರೈತರದ್ದು ಕಷ್ಟ ಇರುತ್ತೆ, ಈ ವರ್ಷ ರೇಟ್ ಇಲ್ಲ ಅದನ್ನು ಹೇಳಿದ್ದಾರೆ. ಇವರಿಗೆ ಜಸ್ಟ್ ಒಂದಿಷ್ಟು ಹಾಕಿರೋ ಬಂಡವಾಳ ಮಾತ್ರ ಬಂದೈತೆ. ಈಗ ಮೇಲ್ಗಡೆ ಇನ್ನು ಅದಕ್ಕೆ ಏನು ನಾವು ಮಾಡಿದ ವರ್ಷ ಪೂರ್ತಿ ಇದನ್ನೇ ನಂಬ್ಕೊಂಡು, ಕೃಷಿ ನಂಬ್ಕೊಂಡು ಮಾಡಿರ್ತೀವಲ್ಲ, ಮೇಗಳ ಆದಾಯ ಬರಬೇಕು. ಅಣ್ಣವ್ರು ಹೇಳಿದ್ರು ಈಗ ನೆಕ್ಸ್ಟ್ ಅವರು ದೀಪಾವಳಿಯಲ್ಲಿ ಒಂದು ಒಳ್ಳೆ ಆದಾಯ ನಿರೀಕ್ಷೆ ಇದ್ದಾರೆ. ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಅಥವಾ ಹೂವಿಗೆ ಆಗಲಿ ಒಳ್ಳೆ ರೇಟ್ ಸಿಕ್ಬಿಟ್ಟು ರೈತರು ಒಂದು ಸಮಾಧಾನಕರ ನಿಟ್ಟುಸಿರು ಬಿಡುವಂಥ ಕಾಲ ಬರಲಿ. ರೈತರು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಇಳುವರಿ ಎಲ್ಲ ಬರಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ. ಅಣ್ಣ, ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣ. ಧನ್ಯವಾದಗಳು.